ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು CAED ಮತ್ತು CAEGಗೆ ಸಂಬಂಧಪಟ್ಟ ಟ್ಯುಟೋರಿಯಲ್ 4 ನಾವು ಇವತ್ತು ಯಾವ ಥರ ನಾವು ಸಾಲಿಡ್ ಎಡ್ಜಲ್ಲಿ 3D ಮಾಡೆಲ್ನ ಕ್ರಿಯೇಟ್ ಮಾಡಿ ಅದರದ್ದು 3 ವ್ಯೂಸ್ನ ರೆಪ್ರೆಸೆಂಟ್ ಮಾಡೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಡ್ರಾ ದ 3 ಪ್ರಿನ್ಸಿಪಲ್ ವ್ಯೂಸ್ ಆಫ್ ದ ಕಾಂಪೋನೆಂಟ್ ಆಸ್ ಶೋನ್ ಇನ್ ದ ಫಿಗರ್. ದಿಸ್ ಈಸ್ ಒನ್ ಆಫ್ ದ 3D ಮಾಡೆಲ್. ಇದು ಒಂದು 3D ಮಾಡೆಲ್ಲು. ಇದರದ್ದು 3 ವ್ಯೂಸು, ಫ್ರಂಟ್ ವ್ಯೂ, ಟಾಪ್ ವ್ಯೂ ಮತ್ತು ರೈಟ್ ಸೈಡ್ ವ್ಯೂನ ಯಾವ ಥರ ಡ್ರಾ ಮಾಡೋದನ್ನು ನಾವು ತಿಳ್ಕೊಳ್ಳೋಣ. ಈಗ ಡೈರೆಕ್ಟಾಗಿ ನಾವು ಸಾಲಿಡ್ ಎಡ್ಜ್ ಐಕಾನನ್ನು ನೋಡಿ ಅದನ್ನು ಡಬಲ್ ಕ್ಲಿಕ್ ಮಾಡಿ ಸಾಲಿಡ್ ಎಡ್ಜ್ 2022 ಓಪನ್ ಆಗುತ್ತೆ. ಇಲ್ಲಿ ಫೈಲ್ ನ್ಯೂ ಆಪ್ಷನ್ ಹೋಗಿ ಐಸೋಮೆಟ್ರಿಕ್ ಪಾರ್ಟ್ ಅಂತ ತಗೊಳ್ಳಿ, ಓಕೆ ಕೊಡಿ. ಅಂದರೆ ನಾವು ಇಲ್ಲಿ 3D ಮಾಡೆಲ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ XYZ ಆಕ್ಸಿಸ್ ತೋರ್ತಾ ಇದೆ. ನಾವು ಜಸ್ಟ್ ಆಸ್ ಪರ್ ದಿಸ್ ಡ್ರಾಯಿಂಗ್, ಇದು ಡ್ರಾಯಿಂಗ್ ಪ್ರಕಾರ ನಾವು ಫಸ್ಟ್ ಯಾವುದಾದ್ರೂ ಒಂದು ವ್ಯೂ ಡ್ರಾ ಮಾಡೋಣ. ಇಲ್ಲಿ 2 ಸ್ಟೆಪ್ ಕಟ್ ಆಗಿದೆ. ಓಕೆ, ಇದು ಒಂದು ಸ್ಕೆಚ್ಚಲ್ಲಿ ಕಟ್ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ 120/90, ಹೈಟ್ ಬಂದುಬಿಟ್ಟು 60, ಅದೊಂದು ಕ್ರಿಯೇಟ್ ಮಾಡಿ ಜಸ್ಟ್ ಈ ಶೇಪ್ನ ಕ್ರಿಯೇಟ್ ಮಾಡಿ ನಾವು ಕಟ್ ಮಾಡ್ಬೋದು. ಓಕೆ, ಅದನ್ನು ಯಾವ ಥರ ಮಾಡೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಥಿಂಗ್. ಏನು 120/90 ಇದನ್ನು ಕ್ರಿಯೇಟ್ ಮಾಡಿ ಈ 60 ಒಂದು ರೆಕ್ಟ್ಯಾಂಗ್ಯುಲರ್ ಕ್ಯೂಬ್ನ ಕ್ರಿಯೇಟ್ ಮಾಡೋಣ. ಓಕೆ, ಕಂಟ್ರೋಲ್ F ಹೊಡಿರಿ, ಫ್ರಂಟ್ ವ್ಯೂ ಹೋಗುತ್ತೆ. ಟೇಕ್ ದ ಲೈನ್, ಫಸ್ಟು 120 ಕೊಡಿ, ಎಂಟರ್ ಕೊಡಿ. $60 ಕೊಡಿ. ಇದನ್ನು ಜಾಯಿನ್ ಮಾಡಿ. ಅದಾದಮೇಲೆ ಏನು ಮಾಡ್ತೀರಾ, ಗೋ ಟು ಎಕ್ಸ್ಟ್ರೂಡ್ ಕಮಾಂಡ್, ಸೆಲೆಕ್ಟ್, ಇಲ್ಲಿ ಚೈನ್ ಅಂತಿದೆ, ಚೈನ ಸೆಲೆಕ್ಟ್ ಮಾಡಿ. ಫಸ್ಟ್ ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ರೈಟ್ ಕ್ಲಿಕ್ ಮಾಡಿ. ನಿಮಗೆ ಅಲ್ಲಿ ತೋರಿಸುತ್ತೆ ಎಷ್ಟು ಕೊಡಬೇಕು ಥಿಕ್ನೆಸ್ಸು ಅಂತ. ಓಕೆ, ದಿಸ್ ಈಸ್ ಯಾವುದಾದ್ರು ಒಂದು ಸೈಡ್ ಕೊಡಿ. ಎಷ್ಟಿದೆ ಅದು 90 mm ಇದೆ, ಎಂಟರ್ ಕೊಡಿ. ಓಕೆ, ಈಗ ದಟ್ ಈಸ್ 90, ದಟ್ ಈಸ್ 125, ಇದು ಬಂದುಬಿಟ್ಟು ನಿಮಗೆ 60 ಹೈಟ್ ಇದೆ. ಓಕೆ, ಇದು ಡ್ರಾಯಿಂಗ್ ಪ್ರಕಾರ ನಿಮಗೆ 125/90 ದಟ್ ಈಸ್ 60. ಈಗ ಈ ಸ್ಟೆಪ್ನ ಕಟ್ ಮಾಡಬೇಕು. ಓಕೆ, ಇವಾಗ ನಾವು ಈ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಪ್ಲೇನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡ್ರಾಯಿಂಗ್ ಮಾಡಿ ಶೇಪ್ನ ಕಟ್ ಮಾಡೋಣ. ಇದು 30/30 ಇದೆ, ಇದು 20/20 ಇದೆ. ರೈಟ್, ಈಗ ನಾವು ಏನು ಮಾಡೋಣ, ಗೋ ಟು ಲೈನ್ ಕಮಾಂಡ್, ಸೆಲೆಕ್ಟ್ ದಿಸ್ ಪ್ಲೇನ್. ಇಲ್ಲಿ F3 ಲಾಕ್ ಅಂತ ತೋರಿಸ್ತಾ ಇದೆ, F3 ಅಂತ ಪ್ರೆಸ್ ಮಾಡಿ. ಈಗ ರೈಟ್ ಸೈಡ್ ವ್ಯೂಗೆ ಹೋಗಿ. ರೈಟ್, ಈಗ ಟೇಕ್ ದ ಲೈನ್ ಕಮಾಂಡ್. ಇಲ್ಲಿಂದ ಇಲ್ಲೆಷ್ಟು 60 mm, 60, ಇದೆಷ್ಟು 20, ಇದೆಷ್ಟು 30, 180 ಡಿಗ್ರಿ ಮತ್ತು 20 ಮತ್ತು ಇದು 30. ಕ್ಲಿಕ್ ಮಾಡಿ, ಡೈರೆಕ್ಟಾಗಿ ತೋರಿಸ್ತಾ ಇದೆ, ಕ್ಲಿಕ್ ಮಾಡಿ ಈ ಲೈನ್ನ ಜಾಯಿನ್ ಮಾಡಿ. ಓಕೆ, ಈಗ ಎಕ್ಸ್ಟ್ರೂಡ್ ಕಮಾಂಡ್ಗೆ ಹೋಗಿ ಸೆಲೆಕ್ಟ್ ದ ಚೈನ್, ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಕಟ್ ಅಂತ ಕೊಡಿ, ಕಟ್ ಅಂತ ಕೊಡಿ. ಈಗ ಸೆಂಟ್ರ್ ಸ್ಕ್ರಾಲ್ ಬಟನ್ ಕ್ಲಿಕ್ ಮಾಡಿ ಥರ ಮೂವ್ಮೆಂಟ್ ಮಾಡ್ಕೊಳ್ಳಿ. ಯಾವ ಡೈರೆಕ್ಷನ್ಗೆ ಕಟ್ ಮಾಡಬೇಕು, ಈ ಡೈರೆಕ್ಷನ್ಗೆ ಎಷ್ಟು MM, ಎಷ್ಟು ಡ್ರಾಯಿಂಗ್ ಅಲ್ಲಿ ನೋಡಿ ಎಷ್ಟು MM ಲೆಂತ್ ಇದೆ. ಇದು 125 - 45 ಅಂದರೆ ಎಷ್ಟಾಗುತ್ತೆ, 80 mm ಆಗುತ್ತೆ. ಓಕೆ, ಎಷ್ಟು ಕೊಡಬೇಕು ನಾವು, ಇದನ್ನು 80 ಅಂತ ಕೊಡಬೇಕು. ಓಕೆ, ದಿಸ್ ಈಸ್ ದ ಮಾಡೆಲ್ ಈಸ್ ಕ್ರಿಯೇಟೆಡ್. ಇದನ್ನು ನಾವು ಕಂಟ್ರೋಲ್ F ಫ್ರಂಟ್ ವ್ಯೂ ಯಾವ ಥರ ಬಂತು, ಈ ಥರ ಫ್ರಂಟ್ ಬರುತ್ತೆ. ಕಂಟ್ರೋಲ್ T ದಟ್ ಈಸ್ ದ ಟಾಪ್ ವ್ಯೂ, ಕಂಟ್ರೋಲ್ R ರೈಟ್ ಸೈಡ್ ವ್ಯೂ. ರೈಟ್, ಇದನ್ನು ನಾವು 3 ವ್ಯೂಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಇದಾದಮೇಲೆ ಸೇವ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಮೇಲೆ ಇದನ್ನು ಪಾರ್ಟ್ 1 ಅಂತ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರ ಮೇಲೆ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಡ್ರಾಯಿಂಗ್ ಆಫ್ ಆ್ಯಕ್ಟಿವ್ ಮಾಡಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಐಸೋಮೆಟ್ರಿಕ್ ಡ್ರಾಫ್ಟ್ ಅಂತ ಬರುತ್ತೆ, ಓಕೆ ಕೊಡಿ.
ಇಲ್ಲಿ ಶೀಟ್ ಸೈಜ್ ಬಂತು ನಿಮಗೆ ಸ್ಕೇಲ್ 1:1 ತಗೊಳ್ಳೋಣ. ಇಲ್ಲಿ 2:1 ಇದೆ, ನಾವು 1:1 ತಗೊಳ್ಳೋಣ. ದಟ್ ಈಸ್ ದ ಫ್ರಂಟ್ ವ್ಯೂ. ಇಸ್ ಇಟ್ ಫ್ರಂಟ್ ವ್ಯೂ, ಟಾಪ್ ವ್ಯೂ, that is a side view, that is a isometric drawing, right? See, this is the front, top and side, right? Illi click madana, that is a front front view, right? Idanna size ಜಾಸ್ತಿ ಮಾಡ್ಕೊಳ್ಳಿ, 2 ಮಾಡ್ರಿ, right? once again go to text, ಇಲ್ಲಿ RIGHT, ರೈಟ್ ಅಂತ ಪ್ರೆಸ್ ಮಾಡಿ. ಇದನ್ನು ಕೂಡ ಸೈಜ್ನ ಜಾಸ್ತಿ ಮಾಡ್ಕೊಳ್ಳಿ, 2 ಕೊಡಿ. ದಟ್ ಈಸ್ ದ ಟಾಪ್ ವ್ಯೂ. ಸೆಲೆಕ್ಟ್ ದಿಸ್ ಟೆಕ್ಸ್ಟ್, ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, 2 ಅಂತ ಕ್ಲಿಕ್ ಮಾಡಿ, ಟಾಪ್ ವ್ಯೂ. ರೈಟ್, ಈಗ ನಾವು ಯಾವ ವ್ಯೂವಲ್ಲಿ ಯಾವ ಡೈಮೆನ್ಷನ್ಸ್ನ ನಾವು ಡ್ರಾ ಮಾಡ್ಬೋದು. ಇಸ್ ಇಟ್ ಲೆಟ್ಸ್ ಗೋ ಟು ಸ್ಮಾರ್ಟ್ ಡೈಮೆನ್ಷನ್ಸ್. ಸ್ಮಾರ್ಟ್ ಡೈಮೆನ್ಷನ್ಸ್ ಬಂದ್ಬಿಟ್ಟು ಟಾಪ್ ವ್ಯೂವಲ್ಲಿ ಈ ಲೆಂತ್ನ ಫೈಂಡ್ ಔಟ್ ಮಾಡ್ಬೋದು, ಮತ್ತು ಈ ಲೆಂತ್ನ ಫೈಂಡ್ ಔಟ್ ಮಾಡ್ಬೋದು. ಇಸ್ ಇಟ್ ಮತ್ತು ಓವರಾಲ್ ಲೆಂತ್ ಈ ಪಾಯಿಂಟಿಂದ ಈ ಲೆಂತ್ನ ಇಂಡಿಕೇಟ್ ಮಾಡ್ಬೋದು. ಥರ ಮೂವ್ಮೆಂಟ್ ಮಾಡೋದು. ಇಸ್ ಇಟ್ ಮತ್ತು ಅಗೇನ್ ಸ್ಮಾರ್ಟ್ ಡೈಮೆನ್ಷನ್ಸ್, ಇದು 30, ಇದು 30. ಇಸ್ ಇಟ್ ಇದೆಷ್ಟಾಗುತ್ತೆ ಅವಾಗ 20 ಓವರಾಲ್ ಹೈಟ್ ಬಂದು 60. ಇಸ್ ಇಟ್ ಇಲ್ಲಿ ಕೂಡ ತೋರಿಸ್ಬೋದು ನೀವು. ಸ್ಮಾರ್ಟ್ ಡೈಮೆನ್ಷನ್ಸ್, see this is the front view, top view means a front view, top view, and the right side view. See, this is the drawing. Okay, this is the tutorial 4, the 3D modeling to 2D drawing. Alright, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಶೇರ್ ಮಾಡೋದನ್ನು ತಪ್ಪಿಸ್ಬೇಡಿ. ಓಕೆ, ಥ್ಯಾಂಕ್ ಯು. ನಾವು ಇನ್ನೊಂದು ಡ್ರಾಯಿಂಗಲ್ಲಿ, ಇನ್ನೊಂದು ಟ್ಯುಟೋರಿಯಲ್ಲಿ ಮೀಟ್ ಆಗೋಣ.